ಡಾಕ್ಟರ್ ಎಂ ಕಾವಲಪ್ಪನವರಿಗೆ ನಮಿಸುತ್ತಾ, ಇವತ್ತು ನಾನು ಒಂದು ಸಾಂಗ್ಗಳನ್ನ ಅನ್ಕೊಂಡು ಬಂದೆ. ಬಟ್ ಇಲ್ಲಿ ಜನಸಾಗರ ನೋಡಿ ನೀವು ಬೇರೆ ಫುಲ್ಲು ನಿದ್ದೆ ಮಾಡಲಿದ್ದೀರಾ. ಸ್ವಲ್ಪ ಲಕ್ಷಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಚಿಕ್ಕವರಿದ್ದಾಗ ಕೊಡ್ತಾರೆ ಹಣ್ಣು, ಚಿಕ್ಕವರಿದ್ದಾಗ ಕೊಡ್ತಾರೆ ಹಣ್ಣು, ದೊಡ್ಡವರಾಗ ಕೊಡ್ತಾರೆ ಹೆಣ್ಣು, ಅದೇ ಸತ್ಮೇಲೆ ಹಾಕ್ತಾರೆ ಮಣ್ಣು. ನಮ್ಮಂತ ಚಿಕ್ಕ ಪುಟ್ಟ ಕಲಾವಿದರ ಬಾಳಿಗೆ ಬಣ್ಣ ತುಂಬಿ ಪ್ರೋತ್ಸಾಹಿಸುವಂತಹ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ ನಮಸ್ಕರಿಸುತ್ತಾ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಪ್ಪಾಳೆ ತಟ್ಟಿದ ಕೈಗಳಿಗೆ ಅಭಿನಂದನೆಗಳು. ಚಪ್ಪಾಳೆ ತಟ್ಟೆ ಇರೋ ಕೈಗಳಿಗೆ ದೇವರು ಚಪ್ಪಾಳೆ ತಟ್ಟ ಅಷ್ಟು ಶಕ್ತಿ ಕೊಡಿ ಅಂತ ಕೇಳ್ಕೊಂತೀನಿ. ಜೋರಾಗಿ ಚಪ್ಪಾಳೆ ತಟ್ರಪ್ಪ. ಸಾಕು ಸಾಕು ಸಾಕು. ಈಗ ಅವಾಗಿಂದ ಸಾಂಗ್ ಕೇಳಿ 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 ಬೋರ್ ಆಗಿರ್ಬೋದು ನಿಮಗೆ. ಬಟ್ ನಾನು ಈಗ ಅದೇ ಸಾಂಗ್ನ ಇಟ್ಕೊಂಡು ಒಂದು ಚಿಕ್ಕ ನಗು ತರೋಣ ಅಂತ ಅನ್ಕೊಂಡಿದ್ದೀನಿ. ಏನಪ್ಪ ಅಂತಂದ್ರೆ ಓಲ್ಡ್ ವರ್ಷನ್ ಸಾಂಗ್ಸ್ ವರ್ಸಸ್ ನ್ಯೂ ವರ್ಷನ್ ಸಾಂಗ್ಸ್. ಓಲ್ಡ್ ವರ್ಷನ್ ಸಾಂಗ್ಸ್ ಅಂದ್ರೆ 20 ಅಥವಾ 25 ವರ್ಷಕ್ಕಿಂತ ಮುಂಚೆ ಯಾವ ಥರ ಸಾಂಗ್ಸ್ ಬರ್ತಿದ್ದು, ಇವಾಗ ಯಾವ ಥರ ಸಾಂಗ್ಸ್ ಬರ್ತಾ ಇದ್ದಾವೆ. ಟ್ರೈ ಮಾಡೋಣ. ಜೋಶೇ ಇಲ್ಲ, ನಿದ್ದೆ ಮಾಡಲಿದ್ದಾರೆ ಏನಿಲ್ಲ ಜೋಶು. ಮಾಡೋಣ. ಈಗ ಆಗಿನ ಕಾಲದಲ್ಲಿ ಸರ 15 ವರ್ಷ ಅಥವಾ 20 ವರ್ಷಕ್ಕೆ ಮುಂಚೆ ನಾವೇನಾದ್ರೂ ಬೆಳಗಿನ ಜಾವ 6 ಗಂಟೆಗೆ ಟಿವಿ ಆನ್ ಮಾಡಿದ್ರೆ ಯಾವ ಚಾನಲ್ ಆದ್ರೂ ಇಡ್ಲಿ ಒಂದೇ ಸಾಂಗ್ ಬರೋದು. ಯಾವ ಸಾಂಗು? ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಜಾ ಪ್ರವಸ್ತತೆ ಕೇಳಿದಿರ್ತಾನೆ. ಯಾವ ಚಾನೆಲ್ ಇಟ್ರು ಅದೇ ಸಾಂಗ್ ಬರೋದು. ಈಗಲೂ ಕೂಡ ಸೇಮ್ ಬೆಳಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ನೀವು ಟಿವಿ ಆನ್ ಮಾಡ್ರಿ, ಈಗಲೂ ಕೂಡ ಒಂದೇ ಪ್ರೋಗ್ರಾಮ್ ಬರ್ತಾ ಇರುತ್ತೆ ಎಲ್ಲಾ ಚಾನಲಲ್ಲೂ. ಆದ್ರೆ ಕೌಸಲ್ಯ ಸುಪ್ರಜಾ ಅಲ್ಲ, ಎಲ್ಲಾ ಚಾನಲ್ ಒಬ್ಬೊಬ್ರು ಇರ್ತಾರೆ. ಚೊಂಬೇಶ್ವರ ಗುರುಜಿಗಳು, ಮಿಣಿ ಪೌಡರ್ ಗುರುಜಿಗಳು, ಇನ್ನು ಇತ್ಯಾದಿ ಗುರುಜಿಗಳು ಹೇಳ್ತಾರೆ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಇರ್ತಕ್ಕಂಥವ್ರಿಗೆ ಇವತ್ತು ಗುರುಬಲ ತುಂಬಾ ಚೆನ್ನಾಗಿದೆ. ನಾವು ಚಾನೆಲ್ ಚೇಂಜ್ ಮಾಡಿದ್ರೆ ಇನ್ನೊಂದು ಹೇಳ್ತಾರೆ, ಇವತ್ತು ಮೇಷರಾಶಿ ಇರ್ತಕ್ಕಂಥವ್ರಿಗೆ ಶನಿ ಕಾಟ ಜಾಸ್ತಿ ಇದೆ. ಅದೇ ಇನ್ನೊಂದು ಚಾನಲ್ ಚೇಂಜ್ ಮಾಡಿದ್ರೆ ಇನ್ನೊಂದು ಹೇಳ್ತಾನೆ, ಇವತ್ತು ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾ ಅಪಾಯಕಾರಿ ಇದೆ, ತುಂಬಾ ಹುಷಾರಾಗಿ ಓಡಾಡ್ಬೇಕು ನಾವು. ಈ ತರ ನಾವ್ ಇನ್ನೊಂದು ಚಾನಲ್ ಚೇಂಜ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಅದ್ರಲ್ಲೂ ಯಾವುದೋ ಗುರೂಜಿದೆ ಒಂದು ಪ್ರೋಗ್ರಾಮ್ ಬರ್ತಾ ಇರ್ತದೆ. ಬಟ್ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಆ ಅಡ್ವರ್ಟೈಸ್ಮೆಂಟ್ ಅಲ್ಲೂ ಸಮೇತ ಉಪೇಂದ್ರ ಇರ್ತಾರೆ. ಲೂನರ್ಸ್ ವಾಕ್ಮೇಟ್ ಕಂಫರ್ಟ್, ಲೂನರ್ಸ್ ಚಪ್ಪಲಿ ಅಡ್ವರ್ಟೈಸ್ಮೆಂಟ್. ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಚಪ್ಪಲಿ ನೋಡ್ಬೇಕು. ಈ ತರ ಭಾಗ್ಯ ಬಂದಿದೆ ನಮೀಗ. ಇನ್ನೂ ಒಂದು ಲೆವೆಲ್ಗೆ ಹೋಗೋಣ. ಈ ಸಾಂಗ್ಸ್ ಅನ್ನೋದು ಯಾವ ಲೆವೆಲ್ಗೆ ಹೋಗಿದೆ ಅಂತಂದ್ರೆ, ಆಗಿನ ಕಾಲದಲ್ಲಿ 15 ವರ್ಷಕ್ಕಿಂತ ಹಿಂಚೆ ದೇವ್ರ ಬಗ್ಗೆ ಸಾಂಗ್ಸ್ ಬರೋವು. ಎಂಥ ಸಾಂಗ್ಸು? ಮಹಾಪ್ರಾಣ ದೀಪಂ ಶಿವಂ ಶಿವಂ. ಅದೇ ಈಗಲೂ ಬರ್ತವೆ ದೇವ್ರ ಸಾಂಗ್ಸು. ಎಂಥ ಸಾಂಗ್ಸು? ದಮ್ಮಿದ್ರೆ ಬಾರೋ ದೇವ್ರೆ, ಬೀಳು ನನ್ನ ಕಣ್ಣಿಗೆ, ಗುಂಬಿಡ್ತೀನಿ ನೋಡೋ ನಿಂಗೆ, ಸಿಕ್ಕರೆ ನನ್ನ ಕೈಗೆ. ದೇವ್ರ ಕೈ ಸಿಗಂಗಿದ್ರೆ ಏನೇನಿರ್ತಿತ್ತು ಅಂತ ನಾನು ಅನ್ಕೊಂತಿದ್ದೆ. ಓಲಿ ಇನ್ನೂ ಒಂದು ಲೆವೆಲ್ ಇದೆ. ಯಾವ ಲೆವೆಲ್ಗೆ ಹೋಗೋಣ ಅಂತ ಅಂದ್ರೆ, ಆಗಿನ ಕಾಲದಲ್ಲಿ ಎಲ್ಲ ಪದೇ ಹೇಳ್ತಾ ಇದ್ದೀನಿ. 15 ವರ್ಷಕ್ಕೆ ಮುಂಚೆ ಒಬ್ಬ ಪ್ರಿಯಕರ ತನ್ನ ಪ್ರೇಯಸಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾನೆ. ನಿನ್ನ ಕಣ್ಣೋ, ಎಂತ ಸಾಂಗ್ ನೋಡಿ. ಆ ಸಾಂಗ್ ಕೇಳಿದ್ರೆ ಪ್ರಿಯತಮೆ ಫುಲ್ ಫಿದಾ ಆಗ್ಬಿಡ್ಬೇಕು, ಆ ರೇಂಜ್ ಆಡ್ತಿದ್ರು. ಅದೇ ಈಗಲೂ ಬರ್ತವೆ, ತುಂಬಾ ಚೆನ್ನಾಗಿರ್ತವೆ. ಎಂತ ಸಾಂಗ್ಸು? ಮುದ್ದು 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 ರಾಕ್ಷಸಿ, ಹೆಸರಲ್ಲಿ ರಾಕ್ಷಸಿ ಅಂತ ಐತೆ, ಆದ್ರೂ ಹುಡುಗಂಗೆ ಬೀಳ್ತಾರೆ. ಅದು ಮುದ್ದಾಗಿರೋ ರಾಕ್ಷಸಿ, ಅದೆಷ್ಟು ಮುದ್ದಾಗಿದ್ದೋ ಆ ರಾಕ್ಷಸಿ.